ಕೃಷಿಯೊಳಗೆ ಮಣ್ಣು ಪರೀಕ್ಷೆ ಎಷ್ಟು ಮುಖ್ಯ ಅಲ್ರಿ, ಅಷ್ಟೇ ಮುಖ್ಯ ನೀರಿನ ಪರೀಕ್ಷೆನು. ಮನ್ಯಾಗ ಕುಂತ ಪ್ರಾಥಮಿಕ ಹಂತ ಅಂದ್ರೆ ಮೊದಲನೇ ಹಂತದೊಳಗೆ ನೀರು ಹೆಂಗೆ ಪರೀಕ್ಷೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಸೇರೇವಿ. ಒಂದನೇದ್ದು pH ಪರೀಕ್ಷೆ ಮಾಡ್ಬೋದ್ರಿ, ಎರಡನೇದ್ದು TDS ಮಾಡ್ಬೋದು. pH ಪರೀಕ್ಷೆ ಮಾಡೋಕೆ ಏನ್ರಿಪ್ಪ, ಇಂಥ pH ಪೇಪರರೇ ತೊಗೋರಿ, ಇಲ್ಲ pH ಪ್ರೋಬರೇ ತೊಗೊಂಡು ನೀರಾಗಿಟ್ರೆ pH ಹೇಳೇ ಬಿಡ್ತದೆ. pH ಅಂದರೆ ಏನು, ಅದನ್ನು ಹೆಂಗೆ ಪರೀಕ್ಷೆ ಮಾಡಬೇಕು, ಅದು ಎಷ್ಟು ಇರ್ಬೇಕು ಅನ್ನೋದಕ್ಕೆ ಹಿಂದೊಂದೆರಡು ವಿಡಿಯೋ ಮಾಡಿ ಹಾಕೇವಿ, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ರಿ. ಇವತ್ತೇನಿದ್ರು TDS ಬಗ್ಗೆ ಮಾತ್ರ ಮಾತಾಡೋಣ. ಏನು ರೀ TDS ಅಂದ್ರೆ ಇಂಗ್ಲೀಷ್ನಾಗ ಟೋಟಲ್ ಡಿಸಾಲ್ವ್ಡ್ ಸೊಲ್ಯೂಟ್ಸ್ ಅಂತ ಹೇಳಿ ಕರೀತಾರೆ. ಇದರ ಅರ್ಥ ನಿಮ್ಮ ನೀರೊಳಗೆ ಲವಣದ ಅಂಶ ಎಷ್ಟೈತಿ ಅಂತ ಹೇಳೋದು. ಪಕ್ಕಾ ಲೋಕಲ್ ಭಾಷೆದಾಗ ಹೇಳೋದಾದ್ರೆ ನೀರಿನೊಳಗಿರೋ ಉಪ್ಪಿನ ಅಂಶ ಎಷ್ಟೈತೆ ಅಂತ ಹೇಳು ನಂಬರ್ರಿ. ಹೆಂಗೆ ಪರೀಕ್ಷೆ ಮಾಡೋದ್ರಿ, ಇಂಥದ್ದೊಂದು ಪ್ರೋಬ್ ತೊಗೊಂಡು ಆನ್ ಮಾಡಿ ನೀರಾಗಿಟ್ರೆ ಸಾಕ್ರಿ, ಅದೊಂದು ನಂಬರ್ ತೋರಿಸೇ ಬಿಡ್ತೈತೆ. ನೋಡಿರಿ, ನಮ್ಮ ಬೋರಿನ ನೀರು 450 ppm ಐತಂತ. ಕುಡಿಯೋಕೆ ಯೋಗ್ಯ ಆಗ್ಬೇಕಾದ್ರೆ 100ರಿಂದ 150 ppm ಇರಬೇಕು. ಅದು ಕೃಷಿಗೆ ಯೋಗ್ಯ ಆಗ್ಬೇಕಾದ್ರೆ 500ರಿಂದ 550 ppm ಒಳಗಿರ್ಬೇಕಂತ ಹೇಳ್ತಾರೆ. ಮತ್ತೇನು ಸರ ಎಲ್ಲ ಹೇಳಿದ್ರಿ, ಯಾವ್ದು ತೊಗೋಬೇಕ್ರಿ, ಎಷ್ಟು ರೊಕ್ಕ, ಯಾವ ಕಂಪ್ನಿ ಚಲೋ ಬರ್ತೈತೆ ಅಂತ ಹೇಳಿ ನನ್ನ ಜೀವ ಹಿಂಡಬೇಡ್ರಿ. 300-400 ರೂಪಾಯಿ ಖರ್ಚು ಮಾಡಿದ್ರೆ ಮನೆಗೆ ಇಂಥವು ಬಂದು ಬೀಳ್ತಾವೆ. ಇಂಥದ್ದೊಂದು ತರಿಸ್ಕೊಂಡು ಮೊದಲು ನೀರರೇ ಪರೀಕ್ಷೆ ಮಾಡಿರಿ. TDS ಹೆಚ್ಚಿಗೆ ಬಂದ್ರೆ ಮುಂದೆ ಏನು ಮಾಡ್ಬೇಕಂತ ಹೇಳಿ ಮುಂದಿನ ವಿಡಿಯೋದಾಗ ನೋಡೋಣ.